ನಮಸ್ಕಾರ. ಇವತ್ತು ಕಾಟು ಮಾವಿನ ಹಣ್ಣಿನ ಬಜ್ಜಿ ಮಾಡೋದನ್ನು ತೋರಿಸ್ತೇನೆ. ಕಾಟು ಮಾವಿನ ಹಣ್ಣು ಅಂತ ಹೇಳಿದರೆ ಉಪ್ಪಿನಕಾಯಿಗೆ ಬಳಸುವ ಮಾವಿನಕಾಯಿ ಬೆಳೆದು ಹಣ್ಣಾಗಿರೋದು. ಅದು ಮರದಿಂದ ಉದುರಿ ಹಣ್ಣಾಗಿ ಬೀಳ್ತದೆ. ಅದನ್ನು ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಗಳಿಗಳಿಯಾದ ಹಣ್ಣನ್ನು ಈ ರೀತಿ ಬಜ್ಜಿ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಗಿವುಚ್ಕೊಳ್ಳೋದು. ತುಂಬ ಸುಲಭ ಮಾಡಲಿಕ್ಕೆ, 5 ನಿಮಿಷದಲ್ಲೇ ಮಾಡಿ ಮುಗಿಸುವಂಥ ಅಡುಗೆ ಇದು. ತಿನ್ನಲಿಕ್ಕೆ ಹುಳಿ ಹುಳಿ ಸಿಹಿ ಇರುವ ಈ ಹಣ್ಣು ಅಡುಗೆಗೆ ಬಳಸಲು ತುಂಬ ಒಳ್ಳೆ ಹಣ್ಣಿದು. ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಗಿವುಚ್ಕೊಳ್ಬೇಕು. ಅದರ ರಸ ಎಲ್ಲ ಬಿಟ್ಕೊಂಡು ಹಾಗೆ ಸರಿಯಾಗಿ ಗಿವುಚ್ಕೊಳ್ಬೇಕು. ಸ್ವಲ್ಪ ಇದ್ದರೂ ಅಡ್ಡಿಲ್ಲ. ಅದನ್ನು ಊಜಿ ತಿನ್ನೋದ್ರಿಂದ ಸ್ವಲ್ಪ ಉಳಿದ್ರೂ ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿ ಅದರೊಳಗೆ ಮಿಕ್ಸ್ ಆಗಬೇಕು. ಅದರಲ್ಲೂ ಸಿಹಿ ಅಂಶ ಇರ್ತದೆ, ಸಾಕಾಗೋದಿಲ್ಲ ಅಂತ ಒಂದು ಚೂರು ಹಾಕ್ಕೊಳ್ಳೋದು. ಒಂದು ಸ್ವಲ್ಪ 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡೆ. ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ಬಿಸಿ ಅನ್ನದ ಜೊತೆ ನೀರಿನ ಅಂಶ ಬೇಕಾಗ್ತದೆ. ಅದಕ್ಕೆ ಇದು ಚೂರು ಮೆಣಸು, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ. ತುಂಬ ಖಾರ ಇರುತ್ತದು. ಅದನ್ನು ಸೇರಿಸ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ. ಬೇರೆ ಹಸಿಮೆಣಸನ್ನು ಬಳಸ್ಬೋದು. ತೆಂಗಿನ ಎಣ್ಣೆಗೆ ಚೂರು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು, ಜೀರಿಗೆಯನ್ನು ಸೇರಿಸಿ ಒಗ್ಗರಣೆ ಮಾಡಿಕೊಂಡು ಹಾಕಬೇಕು. ಒಗ್ಗರಣೆನೇ ತುಂಬ ಮುಖ್ಯವಾದ ಈ ಬಜ್ಜಿಯಲ್ಲಿ. ಖಾರ ಎಲ್ಲ ಎಣ್ಣೆಯಲ್ಲೇ ಬಿಟ್ಕೊಂಡಿರ್ತದೆ. ಅದೇ ಸೇರಿದ ಮೇಲೆ ಇದು ಕರೆಕ್ಟಾಗಿ ಹುಳಿ, ಸಿಹಿ, ಖಾರ ಎಲ್ಲ ಕರೆಕ್ಟಾಗಿ ಮಿಶ್ರಣ ಆಗಿರ್ತದೆ ಅದರಲ್ಲಿ. ಈ ರೀತಿ ರುಚಿಯ ಬಜ್ಜಿಯನ್ನೊಮ್ಮೆ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ಈ ಮಾವಿನ ಹಣ್ಣಿಂದ ಬೇರೆ ಬೇರೆ ಅಡುಗೆ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಪಾಯಸಕ್ಕೆ ಉಪಯೋಗಿಸ್ಬೋದು. ತುಂಬ ರುಚಿಯಾಗಿರ್ತದೆ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಹಣ್ಣು ಸಿಕ್ಕಿದರೆ ಖಂಡಿತ ಈ ಅಡುಗೆಯನ್ನು ಮಾಡಿ ನೋಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.